ಹಾಯ್ ಹಲೋ ಎಲ್ಲ ನನ್ನ ಸ್ಟಡಿ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ ಎಸ್ ಸಿ ಎಸ್ಪೆಂಡ್ಸ್ಗೆ ಜೈ ಹಿಂದ. ಎಲ್ಲರೂ ಕೂಡ ಇದ್ರ ಸಂಬಂಧ ವೇಟನ್ನು ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಸರ್ ನಂದು ಹೈಟೆಕ್ ಕಡಿಮೆ ಇತ್ತು, ಸೊ ಅದಕ್ಕೋಸ್ಕರ ಯಾವಾಗ ಎಸ್ ಎಸ್ ಸಿಯಲ್ಲಿ ಎಮ್ ಟಿ ಎಸ್ ಹುದ್ದೆಗಳನ್ನು ಯಾವಾಗ ಕಾಲ್ಫರ್ ಮಾಡ್ತಾರ ಸರ್ ಅಂತ ಹೇಳಿಸಿದ. ಸೊ ಪ್ರತಿಯೊಬ್ಬರು ಕೂಡ ಈ ನೋಟಿಫಿಕೇಶನ್ ಬಗ್ಗೆ ಕಾಯ್ತಾನೆ ಇದ್ರಿ. ಪುರುಷ ಮತ್ತು ಮಹಿಳೆಯರಿಗೆ ಇದರಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ಸೊ ಇದು ಎಸ್ ಎಸ್ ಸಿಯಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ 10th ಬೇಸ್ ಮೇಲೆ ನೀವು ಈ ಜಾಬನ್ನು ಪಡೆದುಕೊಳ್ಬೋದು. ಓಕೆ, ಇದು ನಿಮ್ಗೆ ಸ್ಯಾಲ್ರಿನೂ ಕೂಡ ಚೆನ್ನಾಗಿದೆ, ಡ್ಯೂಟಿನೂ ಕೂಡ ಚೆನ್ನಾಗಿ ಇರ್ತದೆ. ಓಕೆ, ಇದು ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಎಕ್ಸಾಮ್ ಇರುತ್ತೆ. ಇದು ಕನ್ನಡದಲ್ಲೇ ಎಕ್ಸಾಮ್ ಇರ್ತೈತಿ. ಸೊ ಇದು ಯಾವ ಡೇಟಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ, ಕ್ಲೋಸಿಂಗ್ ಡೇಟ್ ಯಾವಾಗ, ಏಜ್ ಎಷ್ಟು ಬೇಕಾಗುತ್ತಾ, ಸೊ ಇದಕ್ಕೆ ಎಜುಕೇಶನ್ ಏನು, ಇದರ ಸಿಲೆಬಸ್ ಏನೆಲ್ಲ ಇರುತ್ತೆ, ವೇಕೆನ್ಸಿಗಳು ಎಷ್ಟು ಇರ್ತಾವೆ ಅಂತ ಕೇಳಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಏನೋ ಡೌಟ್ ಇದ್ರೂ ಕೂಡ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಕೊಟ್ಟಿದ್ರೆ, ಸೊ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನ ನೀವು ಹೊತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಆಗಿರಲಿ, ರಿಸಲ್ಟ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ಯಾವುದೇ ಒಂದು ಕ್ವಶನ್ ಪೇಪರ್ ಆಗಿರಲಿ, ಕೀ ಆನ್ಸರ್ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಫಸ್ಟ್ ಆಫ್ ಆಲ್ ಮಾಹಿತಿಯನ್ನು ಬರ್ತಿರ್ತಕ್ಕಂಥದ್ದು ಅದು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲೇ. ಓಕೆ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಲ್ಲಿ ಬಂದು ನೋಡ್ಕೊಡ್ರಿ, ಎಸ್ ಎಸ್ ಸಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕೇಳಿಸಿಂದ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾರೆ. ಸೊ ಎಸ್ ಎಸ್ ಸಿ ಕ್ಯಾಲೆಂಡರ್ನ ಯಾವ ಥರ ಅಡ್ವಾನ್ಸ್ ಆಗಿ ರಿಲೀಸ್ ಮಾಡ್ತಾರಲ್ಲ, ಸೊ ಪ್ರತಿಯೊಂದು ಕೂಡ ಅಡ್ವಾನ್ಸ್ ಆಗಿ ಕ್ಯಾಲೆಂಡರ್ ಎಸ್ ಎಸ್ ಸಿ ಅಂತ ಕೇಳಿಸಿಂದ ಸಪ್ರೇಟಾಗಿ ಕ್ಯಾಲೆಂಡರ್ನ ರಿಲೀಸ್ ಮಾಡಿರ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿದ್ರು ಕೂಡ ಆ ಡೇಟ್ ಏನು ಕೊಟ್ಟಿರ್ತಾರಲ್ಲ ಅದೇ ಡೇಟಿಗೆ ಕೂಡ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಅಂತಂದರೆ ನಿನ್ನೆ ನೈಟ್ ಎಷ್ಟು ಗಂಟೆಗೆ ಬಂದಿದೆಪ್ಪ ಅಂತಂದ್ರೆ 11 ಗಂಟೆಗೆ, ನೈಟ್ 11 ಗಂಟೆಗೆ ಇದು ಬಂದಿದೆ. ಸೊ ಆ ಟೈಮಲ್ಲಿ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆ ಟೈಮ್ನಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಗಳು ಹೆಸರಿರ್ತಾರೆ. ಯಾಕಪ್ಪ ಅಂದರೆ ಸೊ ಒಂದು ಜಾಬನ್ನು ಪಡೆದುಕೊಳ್ಬೇಕು, ನಾನು ಒಂದು ಹುದ್ದೆಯನ್ನು ಸೇರಬೇಕು, ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನಾನು ನೋಡ್ಕೊಳ್ಬೇಕು ಅನ್ನೋದೊಂದು ಕನಸನ್ನು ಕಟ್ಕೊಂಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಎನಿ ಟೈಮ್ ಅವರು ಹೆಸರಿರ್ತಾರಂತ ಗೊತ್ತಿತ್ತು. ಬಟ್ ನೈಟಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅವರಿಗೆ ಅನ್ನುವ ಕಾರಣಕ್ಕೋಸ್ಕರ ನಾನು ಮಾರ್ನಿಂಗ್ ನಿಮ್ಗೆ ಈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೆ. ಓಕೆ, ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 26/6/2025 ಹಿಡಿದು ಸೊ 24/7/2025 ವರೆಗಡೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಇರ್ತದೆ. ಸರ್, ಇದ್ರ ಆನ್ಲೈನ್ ಪೇಮೆಂಟ್ ಯಾವಾಗ ಕ್ಲೋಸ್ ಆಗುತ್ತಾ? ಆನ್ಲೈನ್ ಪೇಮೆಂಟ್ ನೋಡ್ಕೊಂಡ್ರೆ 25ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ನೀವೇನಾದರೂ ಈ ಅಪ್ಲಿಕೇಶನನ್ನು ಹಾಕುವಾಗ ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ, ಸೊ ಕರೆಕ್ಷನನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಸೊ 29/7/2025 ಅಂತ ಹಿಡಿದು 31/7/2025 ವರೆಗಡೆ ನೀವು ಕರೆಕ್ಷನನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರನಾಗಿ ಸರ್, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವಾಗಿರುತ್ತೆ ಸರ್? ನಾನು ಈಗಿನ ಥರನ ಅಪ್ಲಿಕೇಶನ್ ಹಾಕಿದ ಮೇಲೆ ಎಷ್ಟು ದಿನ ಟೈಮಿಂಗ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, 20 ಸೆಪ್ಟೆಂಬರ್ ಅಂತ ಹಿಡಿದು 24 ಅಕ್ಟೋಬರ್ ಒಳಗಡೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಅದು ಬಂದ್ಬಿಟ್ಟು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸರ್, ನಾನು ಕನ್ನಡ ಲ್ಯಾಂಗ್ವೇಜ್ ಅಂದರೆ ಒಂದು ಸ್ವಲ್ಪ ಟಫ್ ಆಗುತ್ತೆ, ನಾನು ಇಂಗ್ಲೀಷ್ನಲ್ಲೇ ಸ್ಟಡಿ ಮಾಡಿದ್ದೀನಿಪ್ಪ ಅಂತಂದರೆ ಓಕೆ, ನೀನು ಇಂಗ್ಲೀಷ್ನಲ್ಲಿ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ತಾನೇ? ಯಾವುದೇ ಒಂದು ನೀವು ಕಾಂಪಿಟೇಟಿವ್ ಫೀಲ್ಡ್ ಹಿಡಿದಿದ್ರಪ್ಪ ಅಂತಂದರೆ ಸೊ ನಮ್ಮ ಕರ್ನಾಟಕದವರಿಗೆ ಕೂಡ ಸಾಕಷ್ಟು ಎಲ್ಲಾದರೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಬಹಳಷ್ಟು ಯೂಸ್ಗಳನ್ನು ತೊಗೊಳ್ರಿ. ಆ ಯೂಸನ್ನು ಯಾವ ಥರ ತೊಗೊಳ್ಬೇಕು ಅನ್ನೋದು ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕೇಳಿಸಿಂದ, ನಾನ್ ಟೆಕ್ನಿಕಲ್ ಅಂತ ಕೇಳಿಸಿಂದ ಆ ಹುದ್ದೆಗಳನ್ನ ಕರೆದಾರ. ಅದರ ಜೊತೆಗೆ ಹವಾಲ್ದಾರ್ ಅಂತೂ ಕೂಡ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿರ್ತಾರೆ. ಸರ್, ಇದರಲ್ಲಿ ವೇಕೆನ್ಸೀಸ್ಗಳು ಎಷ್ಟಿದಾವು? ಸೊ ವೇಕೆನ್ಸೀಸ್ ಬಂದ್ಬಿಟ್ಟು ನೋಡ್ಕೊಡ್ರಿ, 1075 ಹುದ್ದೆಗಳಿದಾವು. ಓಕೆ, ಇಲ್ಲೊಂದು ಸ್ಟಾರ್ ಕೊಟ್ಟಿದ್ದಾರೆ ಅಂದರೆ ಸೊ ಇಲ್ಲಿ ನೋಡ್ಕೊಡ್ರಿ, ನಾನೇ ಅನ್ಕೊಂಡಿರಲಿಲ್ಲ ಸೊ ಈ ಸರಿ ಹೈಯೆಸ್ಟ್ ಹೋಗ್ಬೋದು, ವೇಕೆನ್ಸೀಸ್ಗಳು ಜಾಸ್ತಿ ಆಗ್ಬೋದು ಅಂತ ಹೇಳಿಸಿಂದ 1075 ಹುದ್ದೆಗಳನ್ನ ಕರೆದಿದ್ದಾರೆ ಅಂತಂದರೆ ಸೊ ಇವು ಇಷ್ಟೇ ಇರೋದಿಲ್ಲ, ಇದು ಟೆಂಪ್ರರಿ ಆಗಿರ್ತಕ್ಕಂಥದ್ದು. ಈ ಸ್ಟಾರ್ ಚಿಹ್ನೆ ಏನು ಕೊಟ್ಟಿರ್ತಾರಲ್ಲ, ಸೊ ಇದು ಟೆಂಪ್ರರಿ. ಕಂಪಲ್ಸರಿಯಾಗಿ ಇನ್ನೂ ಬಹಳ ಅಂದ್ರೆ ಬಹಳ ವೇಕೆನ್ಸೀಸ್ಗಳು ಇನ್ಕ್ರೀಸ್ ಆಗ್ತಾವೆ. ಸೊ ಇದು ಟೆಂಪ್ರರಿ ಆಗಿರ್ತಕ್ಕಂಥ ವೇಕೆನ್ಸೀಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಜಾಸ್ತಿ ಆಗ್ತಾವೆ. ನಾನು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟು, ಸೊ ಇನ್ನಷ್ಟು ಮಹಿಳೆಯರಿಗೆ ಅಂಕಿ ಮತ್ತು SC ST ಯಾವುದೇ ಥರದಂಥ ಫೀಸ್ ಇರೋದಿಲ್ಲ. OBC ಜನರಲ್ಲು UR ಅಂದರೆ OBC ಜನರಲ್ಲು EWS ಅವರಿಗೆ ಮಾತ್ರ ಅಪ್ಲಿಕೇಶನಲ್ಲಿ 100 ರೂಪೀಸ್ ಫೀಸ್ ಇರ್ತದೆ. SC ST ಪುರುಷ ಅಂದರೆ ಮಹಿಳೆಯರಿಗೆ ಯಾವುದೇ ಥರನಾದಂಥ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಓಕೆ,
ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ವೇಕೆನ್ಸಿಗಳನ್ನ ಕೊಟ್ಟಿದ್ದಾರಲ್ಲ, ಸೊ ಇದು ಕನ್ಫರ್ಮೇಷನ್ ಆಗಿಲ್ಲ ಸರ್, ವೇಕೆನ್ಸಿ ಕಡಿಮೆ ಇದಾವೆ ಇದನ್ನೇನು ಹಾಕೋದು ಬಿಡ ಅಂತ ಹೇಳಿ ಯಾರು ಕೂಡ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದಕ್ಕೆ ಯಾವುದೇ ತರನಾದಂಥ ಹೈಟ್ ಕೂಡ ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ನೀವೇನಾದರೂ ಸರ್ ನನ್ನ ಹೈಟ್ ಕಡಿಮೆ ಐತಪ್ಪ ಅಂತನವರು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದಕ್ಕೆ ಯಾವುದೇ ತರನಂಥ ಹೈಟ್ ಕೂಡ ಕಂಡಕ್ಟನ್ನು ಮಾಡೋದಿಲ್ಲ. ನೋಡ್ಕೊಡ್ರಿ ಏಜ್ ಎಷ್ಟರಿಂದ ಎಷ್ಟು ಬೇಕಾಗುತ್ತಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ಕೊಡ್ರಿ 18ರಿಂದ 25 ಏಜ್ ಮಟನ್ನು ಕೂಡ ಇದಕ್ಕೆ ಅರ್ಜಿಗೆ ಸಲ್ಲಿಸಬಹುದು. ಇನ್ನೊಂದು ಪೋಸ್ಟ್ಗೆ 18ರಿಂದ 27 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. OBC ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. SC/ST ದವರಿಗೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. SC/ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ನಿಮಗೆ ಎಕ್ಸಾಮ್ ಲ್ಯಾಂಗ್ವೇಜನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಯಾರಾದರೂ ಹಾಕಬೇಕಂತ ಅನ್ನೋರು ಪ್ರತಿಯೊಬ್ಬರು ಕೂಡ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಸೊ ಇವಾಗಲೇ ಅಪ್ಲಿಕೇಶನ್ಗಳನ್ನು ಹಾಕೊಟ್ರಿ. ಸರ್ ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಲ್ಲೇ ಬರ್ತದ. ಸೊ ನಮ್ಮ ಇಲ್ಲಿ ನೋಡ್ರಿ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲೇ ಬರುತ್ತೆ. ಓಕೆ, ಕರ್ನಾಟಕದಲ್ಲಿ ಅಂತಂದರೆ ಸೊ ಬೆಂಗಳೂರು, ಬೆಳಗಾವಿ, ಅದೇ ತರನಾಗಿ ಹುಬ್ಬಳ್ಳಿ, ಶಿವಮೊಗ್ಗ, ಸೊ ಎಲ್ಲ ಆಲ್ಮೋಸ್ಟ್ ಆಲ್ ನಿಯರ್ ನಿಮ್ಗೆ ಎಕ್ಸಾಮ್ ಸೆಂಟರ್ಗೆ ಬರ್ತಾವೆ ಪ್ರತಿಯೊಬ್ಬರು ಕೂಡ. ಯಾಕಂದ್ರೆ ಸರ್ ಲಾಂಗ್ ಬರುತ್ತೆ ನನಗೆ ಹೋಗೋಕ್ಕಾಗಲ್ಲ ಅಂತನವ್ರು ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ, ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಲ್ಯಾಂಗ್ವೇಜ್ ಏನಿರುತ್ತೆ ಸರ್, ಇದಕ್ಕೆ ಯಾವ ಥರ ನಾವು ಸ್ಟಡಿ ಮಾಡಬೇಕು. ಓಕೆ, ಇಲ್ಲಿ ನೋಡ್ಕೊಳ್ರಿ ಸೆಷನ್ 1, ಸೆಷನ್ 2 ಅಂತ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಟೋಟಲಿ ಬಂದ್ಬಿಟ್ಟು ನೋಡ್ಕೊಳ್ರಿ ನ್ಯೂಮೆರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಎಬಿಲಿಟಿ ಅಂತ ಹೇಳಿಸಿಂದ 20 ಕ್ವಶನ್ಸ್ಗಳಿರ್ತಾವೆ, 60 ಮಾರ್ಕ್ಸ್. ಅಂದರೆ ಒಂದು ಕ್ವಶನಿಗೆ 3 ಮಾರ್ಕ್ಸ್ಗಳಿರ್ತಾವೆ. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿಸಿಂದ 20 ಕ್ವಶನ್ಸ್ಗಳು 60 ಮಾರ್ಕ್ಸ್ ಇರುತ್ತೆ. ಅದು ಕೂಡ ಒಂದು ಕ್ವಶನಿಗೆ 3 ಮಾರ್ಕ್ಸು. 45 ನಿಮಿಷ ಇದಕ್ಕೆ ಟೈಮಿಂಗ್ ಇರುತ್ತೆ. ಎಷ್ಟಪ್ಪ ಅಂದರೆ 45 ನಿಮಿಷ ಇದಕ್ಕೆ ಟೈಮಿಂಗ್ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದಲ್ಲಿ ಆಗಿಂದ ಸೆಷನ್ 2 ಅಂತ ಓಪನ್ ಆಗುತ್ತೆ. ಅಲ್ಲಿ ಜನರಲ್ ಅವೇರ್ನೆಸ್ ಅಂತ ಹೇಳಿಸಿಂದ 25 ಕ್ವಶನ್ಸ್ಗಳು 75, ಅದಕ್ಕೂ ಕೂಡ ಒಂದು ಕ್ವಶನಿಗೆ 3 ಮಾರ್ಕ್ಸು. ನೆಕ್ಸ್ಟ್ ಅದೇ ಥರನಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಅಂತ ಹೇಳಿಸಿಂದ ಸೊ ಇದು 25 ಕ್ವಶನ್ಸು 75 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ಸೊ ಇದು ಬಂದ್ಬಿಟ್ಟು 45 ಮಿನಿಟ್ಸ್ ಟೈಮಿಂಗ್ ಮಾತ್ರ ಇರ್ತದ. ಸರ್ ಇದಕ್ಕೆ ನೆಗೆಟಿವ್ ಕೂಡ ಇರ್ತದ. ಸೆಷನ್ 1ದಲ್ಲಿ ನೆಗೆಟಿವ್ ಇರೋದಿಲ್ಲ, ಸೆಷನ್ 2ದಲ್ಲಿ ಮಾತ್ರ ನಿಮ್ಗೆ ಎಕ್ಸಾಮ್ನಲ್ಲಿ ನೆಗೆಟಿವ್ ಕೂಡ ಇರ್ತದ. ಸೆಷನ್ 1ದಲ್ಲಿ ಜಸ್ಟ್ ನೀವು ಕ್ವಾಲಿಫೈ ಆಗೋಕೆ ಮಾತ್ರ. ಸೊ ನಿಮ್ಮ ಕಟಪ್ ನಿಂತ್ಕೊಳ್ಳೋದು ಸೆಷನ್ 2ದಲ್ಲಿ ಮಾತ್ರ ನಿಮ್ಮ ಕಟಪ್ ನಿಂತ್ಕೊಳ್ತೈತಿ. ಸೊ ಸೆಷನ್ 2ದಲ್ಲಿ ಮಾತ್ರ ನಿಮ್ಮ ನೆಗೆಟಿವ್ ಕೂಡ ಇರ್ತದ. ಓಕೆ, ಸೊ ಇದರಲ್ಲಿ ಸಿಲೆಬಸನ್ನು ಕೊಟ್ಟಿದ್ದಾರೆ ನಿಮ್ಗೆ ಟೋಟಲಿ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಕೇಳ್ತೀವಿ ಅಂತ ಹೇಳಿಸಿಂದ ಅದು ಕೂಡ ನೋಡ್ಕೊಡ್ರಿ. ನೀವೇನಾದರೂ ಹವಾಲ್ದಾರ್ ಹುದ್ದೆಗೆ ಅಪ್ಲೈ ಮಾಡಿದ್ರಿಯಪ್ಪ ಅಂತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಟೆಸ್ಟ್ ಅಂತ ಇರುತ್ತೆ. 1600 ಮೀಟರ್ ಇರುತ್ತೆ. 1600 ಮೀಟರ್ ಜಸ್ಟ್ ಏನು ಮಾಡೋದಪ್ಪ ಅಂದರೆ ವಾಲ್ಕ್ ಮಾಡ್ಕೋತ ಹೋಗೋದು, ನಡ್ಕೋತ ಹೋಗೋದಿರುತ್ತೆ. 1 ಕಿಲೋಮೀಟರ್ ಇನ್ 20 ಮಿನಿಟ್ಸ್, 20 ನಿಮಿಷದಲ್ಲಿ 1 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ. ಅದ್ರೊಳಗೆ ನಮ್ಮ ಅಗ್ನಿವೀರ ಬರೀ 3 ನಿಮಿಷನ್ಯಾಗ 1 ಕಿಲೋಮೀಟರ್ ರನ್ನಿಂಗ್ ಹೊಡಿತಾರೆ. ಇನ್ನು 20 ನಿಮಿಷ ಟೈಮಿಂಗ್ ಕೊಟ್ಟರೆ 1 ಕಿಲೋಮೀಟರ್ನ ಬರೀ ಜಸ್ಟ್ ನಡ್ಕೋತ ಹೋಗೋದು. ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಿ. ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಹೈಟ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಅದು ಹವಾಲ್ದಾರ್ ಹುದ್ದೆಗೆ ಅಪ್ಲೈ ಮಾಡ್ತಾನೆ ಅವರಿಗೆ 57.5 ಸೆಂಟಿಮೀಟರ್ ಇರುತ್ತೆ. ಎಷ್ಟಪ್ಪ ಅಂದರೆ 157. ಸೊ ಲೇಡೀಸ್ ಇರ್ತಾರೆ ಆಲ್ಮೋಸ್ಟ್ ಅಲ್ಲ. ಈ ಹೈಟನ್ನು ಲೇಡೀಸ್ ಅಂಕಿ ಕಂಪಲ್ಸರಿಯಾಗಿ ಇದ್ದೇ ಇರ್ತಾರೆ. ಸೊ ಲೇಡೀಸಿಗೆ ಬಂದ್ಬಿಟ್ಟು 152 ಸೆಂಟಿಮೀಟರ್ ಹೈಟ್ ಇತ್ತಪ್ಪ ಅಂದರೆ ಸೊ ಅರ್ಜಿಗಳನ್ನ ಸಲ್ಲಿಸ್ರಿ. ನೆಕ್ಸ್ಟ್ ಅದೇ ಥರನಾಗಿ ಇಷ್ಟೆಲ್ಲ ನಿಮ್ಮ ಫಿಸಿಕಲ್ದಾಯಿತು. ಎಕ್ಸಾಮ್ ಲ್ಯಾಂಗ್ವೇಜ್ ಕೂಡ ಕನ್ನಡದಲ್ಲಿ ಅಂತ ಹೇಳಿದೆ. ಸೊ ಇದರಲ್ಲಿ ಎಲ್ಲನೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಏನೋ ಡೌಟ್ ಇತ್ತಪ್ಪ ಅಂತಾರೆ, ಸೊ ಏನೋ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದರೆ ಸೊ ಇದು ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕಪ್ಪ ಅಂದರೆ SSC ನ್ಯೂ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಸೊ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಲೈವ್ ಕ್ಯಾಮ್ರಾನೇ ಇರ್ತೈತಿ. ಸೊ ಫಸ್ಟ್ ಪರ್ಫಾರ್ಮೆನ್ಸನ್ನು ಯಾವ ಥರ ಕೊಡ್ತಿರಲ್ಲ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಒಂದ್ಸರಿ ನಾನು PDF ನಿಮ್ಗೆ ಶೇರ್ ಮಾಡಿರ್ತೀನಿ. ಸೇಮ್ ಟು ಸೇಮ್ ಆಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಇನ್ನೂ ಒಂದಿನ ವೇಟ್ ಮಾಡಿಕೊಡ್ರಿ. ಎಲ್ಲಿ ಪೋಸ್ಟ್ ಜಾಸ್ತಿ ಇದಾವೆ ಅದಕ್ಕೆ ಕೋಡ್ ಅಂತ ಇದೆ 71, 72, 75 ಈ ಥರ ಕೋಡ್ ಇದಾವೆ. ಆ ಕೋಡ್ಗಳನ್ನು ನೋಡಿಬಿಟ್ಟು ಸೊ ಎಲ್ಲಿ ವೇಕೆನ್ಸೀಸ್ಗಳು ಜಾಸ್ತಿ ಇದಾವೆ, ಎಲ್ಲಿ MTS ಇದಾವೆ, ಎಲ್ಲಿ ಹವಾಲ್ದಾರ್ ಇದಾವೆ ಅಂತ ಕೇಸಿನ ನೋಡಿ ಪ್ರತಿಯೊಂದಕ್ಕೂ ಕೂಡ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲೇಬೇಕು. ನೀವು 1-2 ಕೊಟ್ಟಿರಪ್ಪ ಅಂತಂದರೆ ಸೊ ಫೈನಲ್ ಕಟಪ್ನಲ್ಲಿ ನಿಂತ್ಕೊಳ್ಳೋದು ಭಾಳಷ್ಟು ಕಷ್ಟ ಆಗುತ್ತೆ. ಪ್ರತಿಯೊಂದರಲ್ಲಿ ಕೂಡ ನೀವು ಪೋಸ್ಟ್ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಸೈಬರ್ ಸೆಂಟರ್ನವರಿಗೆ ಗೊತ್ತಿರೋದಿಲ್ಲ, ಡೈರೆಕ್ಟ್ ಯಾವುದಾದ್ರೂ ಹಾಕಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಕಂಪ್ಲೀಟ್ ಆದರೆ ಸಾಕು ಅಂತ ಕೇಸಿಂದ ಕೊಡ್ತಾ ಇರ್ತಾರೆ. ಮೊದಲಿಗೆ ನೀವು ಅದನ್ನು ನೋಡ್ಕೊಳ್ಬೇಕು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದರೆ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಅಂತಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ.
ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮ್ಮ ಮುಂದೆ ಕೇವಲ 5 ನಿಮಿಷದಲ್ಲಿ ನೀವು ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ಬೋದು. ಓಕೆ, ಏನೇ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿನ ಇನ್ನಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದಕ್ಕೆ ಬಂದ್ಬಿಟ್ಟು ಜಸ್ಟ್ 10th ಪಾಸ್ ಆದವರು ಕೂಡ 10ನೇ ತರಗತಿ ಪಾಸ್ ಆದರೆ ಸಾಕು, ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಬಹುದು. ಜಸ್ಟ್ 10th ಪಾಸ್ ಆದವರು ಈ PDF ಅನ್ನು ನನ್ನ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ PDF ಅನ್ನು ಅಲ್ಲಿ ಕೂಡ ನಾನು ಶೇರನ್ನು ಮಾಡಿರ್ತೀನಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.